2022-24 ಅವಧಿಯಲ್ಲಿ ನಿವೃತ್ತರಾದ ಅಧಿಕಾರಿ ನೌಕರರ ವರ್ಗದ 26,700 ನಿವೃತ್ತರಿಗೆ 7ನೇ ವೇತನ ಆಯೋಗದಲ್ಲಿ ಆಗಿರುವ ಆರ್ಥಿಕ ನಷ್ಟ ಕುರಿತು ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಗಮನ ಸೆಳೆಯಬೇಕು ಪ್ರಯತ್ನ ನಡೆಯುತ್ತಿದೆ ಎಂದು ಕರ್ನಾಟಕ ನಿವೃತ್ತರ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಗುರಣ್ಣ ಔಂಟಿ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಜಿಲ್ಲಾ ಸಮಿತಿ ಕಲಬುರಗಿ ಜಿಲ್ಲಾ ಶಾಖೆಯಿಂದ ಪ್ರಧಾನ ಸಂಚಾಲಕರಾದ ಗುರಣ್ಣ ಎಸ್ ಅವಂಟಿ ಕರ್ನಾಟಕ ರಾಜ್ಯದಲ್ಲಿ ಇದೇ 1/7/2022 31/7/2024 26,700 7ನೇ ವೇತನ ಆಯೋಗದ ಅವಧಿಯಲ್ಲಿಯೇ ಸೇವೆ ಸಲ್ಲಿಸಿದ್ದು, ಡಿಸಿಆರ್ಜಿ ಕಮ್ಯುಟೇಷನ್ ಗಳಿಕೆ ರಜೆ ನಿಗದಿಕರಣದ ಮೊತ್ತವನ್ನು 7ನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ನೀಡುವಲ್ಲಿ ಪರಿಷ್ಕೃತ ಹೊರಡಿಸಬೇಕು ಎಂದು ತಿಳಿಸಿದರು. ನಮ್ಮ ವೇದಿಕೆಯ ಸಂಚಾಲಕರಾಗಿರ್ತಕ್ಕಂಥ ತುಂಗಾ ಮೇಡಮ್ ಅವರು ಕೂಡ ಈ ವೇದಿಕೆ ಮೇಲಿದ್ದಾರೆ. ತಿಳಿಸುತ್ತಾ ಈ ಒಂದು ನಮ್ಮ ಬೇಡಿಕೆಯ ಬಗ್ಗೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾನು ಪ್ರಸ್ತುತಪಡಿಸುತ್ತೇನೆ. ನಾನು ಕಲಬುರಗಿ ಜಿಲ್ಲೆಯ ನಿವೃತ್ತ ನೌಕರ ವೇದಿಕೆಯ ಗುರಣ್ಣ ಎಸ್ ಔಂಟಿ ಜಿಲ್ಲಾ ಪ್ರಧಾನ ಸಂಚಾಲಕರಾಗಿದ್ದು, ನಾವು ಕರ್ನಾಟಕ ರಾಜ್ಯದಲ್ಲಿ 1/7/2022 31/7/2024 ಈ ಅವಧಿಯಲ್ಲಿ ನಾವು ಸರ್ಕಾರಿ ನಿವೃತ್ತಿಗೊಂಡಿದ್ದೇವೆ. 26,700 ಜನಸಂಖ್ಯೆ ಇದ್ದು ನಮಗೆ 7ನೇ ವೇತನ ಆಯೋಗದಲ್ಲಿ ಆರ್ಥಿಕ ನಷ್ಟ ಉಂಟಾಗಿದೆ. ಆ ಉದ್ದೇಶದಿಂದ ಈ ವೇದಿಕೆ ಮುಖಾಂತರ ನಾವು ಸಾಕಷ್ಟು ಬಾರಿ ಅನೇಕ ಬಾರಿ ಕೂಡ ನಾವು ಎಲ್ಲರಿಗೆ ಮನವಿ ಸಲ್ಲಿಸಿದ್ದೇವೆ. 3-4 ಸಾರಿ ರಾಜ್ಯ ಮಟ್ಟದ ಒಂದು ಪ್ರತಿಭಟನೆ ಧರಣಿ ಸತ್ಯಾಗ್ರಹವನ್ನು ಕೂಡ ಮಾಡಿದ್ದೇವೆ. ಆದರೂ ಕೂಡ ಸರ್ಕಾರ ನಮ್ಮ ಕಡೆಗೆ ಗಮನ ಹರಿಸಿಲ್ಲ. ಆದರೆ ನಾವು ರಾಜ್ಯ ಮಟ್ಟದ ಬೆಳಗಾವಿ ಒಂದು ಅಧಿವೇಶನದಲ್ಲಿ ಧರಣಿ ಸತ್ಯಾಗ್ರಹದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಮನವಿಯನ್ನು ಸಲ್ಲಿಸಿದಾಗ ಆ ಒಂದು ಸಂದರ್ಭದಲ್ಲಿ ನಮಗೆ ಈ ಒಂದು ಚಳಿಗಾಲದ ಅಧಿವೇಶನ ಆದ ನಂತರ ನಿಮಗೆ ಆರ್ಥಿಕ ನಷ್ಟ ಆಗಿದ್ದು ನಮಗೆ ಈಗ ಗುರುತಾಗಿದೆ. ಆ ಒಂದು ಆರ್ಥಿಕ ನಷ್ಟವನ್ನು ಚಳಿಗಾಲ ಅಧಿವೇಶನ ಆದ ನಂತರ 1 ವಾರದ ಒಳಗೆ ನಿಮಗೆ ಸಭೆಯನ್ನು ಕರೆದು ನಿಮಗೆ ಆರ್ಥಿಕ ನಷ್ಟ ಸರಿಪಡಿಸ್ತೇನೆ ಅಂತಕ್ಕಂಥ ಮಾತನ್ನು ಕೂಡ CM ಅವರು ಮುಖ್ಯಮಂತ್ರಿಯವರು ಹೇಳಿದರು. ಆ ಉದ್ದೇಶದಿಂದ ಆ ಒಂದು ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಬೆಳಗಾವಿದ ಅಧಿವೇಶನದ ಸತ್ಯಾಗ್ರಹವನ್ನು ವಾಪಸ್ ತೆಗೆದುಕೊಂಡೆವು. ಅದಾದ ನಂತರ ನಮಗೆ ಯಾವುದೇ ಒಂದು ಸುದ್ದಿಯೂ ಕೂಡ ನಮಗೆ ಸಭೆಯನ್ನು ಕರೆದಿಲ್ಲ. ಆ ಉದ್ದೇಶದಿಂದ ಮತ್ತೆ ನಾವು ಏನು ಮಾಡಿದೆವಪ್ಪ ಅಂದ್ರೆ ಮತ್ತೆ ನಾವು ದಿನಾಂಕ 28/2/2025 ರಾಜ್ಯ ಮಟ್ಟದ ಪ್ರತಿಭಟನೆಯೂ ಕೂಡ ಒಂದು ಫ್ರೀಡಂ ಪಾರ್ಕದಲ್ಲಿ ಬೆಂಗಳೂರಿನಲ್ಲಿ ಕೂಡ ನಾವು ಆ ಒಂದು ಧರಣಿ ಸತ್ಯಾಗ್ರಹವನ್ನು ನಮ್ಮ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರ ಒಂದು ನೇತೃತ್ವದಲ್ಲಿ ಒಂದು ರಾಜ್ಯ ಮಟ್ಟದ ಒಂದು ಪ್ರತಿಭಟನೆ ಕೂಡ ಹಮ್ಮಿಕೊಂಡಿದ್ದೀವಿ. ಆ ಒಂದು ಸಂದರ್ಭದಲ್ಲಿ ನಮ್ಮ ನಿವೃತ್ತ ನೌಕರರು 25,000ಕ್ಕಿಂತಲೂ ಹೆಚ್ಚು ಆ ಒಂದು ಸಂದರ್ಭದಲ್ಲಿ ಭಾಗಿಯಾಗಿ ಇದ್ದಾಗ ಆ ಒಂದು ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ನಮ್ಮ ಸರ್ಕಾರದ ಇಲಾಖೆಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶ್ರೀಮತಿ ಶಾಲಿನಿ ಮೇಡಮ್ ಅವರು ಕೂಡ ನಮಗೆ ಆಶ್ವಾಸನೆ ಕೊಟ್ಟರು. ಈಗಾಗಲೇ ನಿಮ್ಮ ಬೇಡಿಕೆ ಸರ್ಕಾರ ಹಂತದಲ್ಲಿದೆ, ಅದನ್ನು ನಾವು ಪರಿಗಣಿಸ್ತಾ ಇದ್ದೇವೆ. ನೀವು ಮಾಡ್ತಕ್ಕಂಥ ಧರಣಿ ಸತ್ಯಾಗ್ರಹವನ್ನು ವಾಪಸ್ ತೆಗೆದುಕೊಳ್ಳಿ, ನಮಗೆ 3 ದಿವಸ ಅವಕಾಶ ಕೊಡಿ ಅಂತಕ್ಕಂಥ ಒಂದು ಮಾತನ್ನು ಆ ಒಂದು ಸಂದರ್ಭದಲ್ಲಿ ನಮಗೆ ತಿಳಿಸಿದರು. ಆ ಒಂದು ಅವರಿಗೆ ಒಂದು ನಾವು ಬೆಲೆ ಕೊಟ್ಟು 3 ದಿವಸ ಅವಕಾಶ ಅವರಿಗೆ ಒಂದು ಮಾತಿನ ಬೆಲೆ ಕೊಟ್ಟು ನಾವು ಏನಪ್ಪ ಅಂದ್ರೆ ತಾತ್ಕಾಲಿಕವಾಗಿ ಆ ಧರಣಿ ಸತ್ಯಾಗ್ರಹವನ್ನು ವಾಪಸ್ ಪಡೆದುಕೊಂಡಿವೆ. ಅದಂದ್ರೆ ವಾಪಸ್ ಆದ ನಂತರ ಇಲ್ಲಿವರೆಗೂ ಕೂಡ ನಮಗೆ ಯಾವುದೇ ಒಂದು ನಮಗೂ ಆಶ್ವಾಸನೆ ಕೊಟ್ಟಿಲ್ಲ. ಆ ಉದ್ದೇಶದಿಂದಪ್ಪ ಮತ್ತೆ ನಾವು ಏನಪ್ಪ ಅಂದ್ರೆ ಇದೇ ತಿಂಗಳ ಎಂದರೆ 3/4/2025 ನಾವು ರಾಜ್ಯ ಮಟ್ಟದ ಮತ್ತೆ ಒಂದು ಧರಣಿ ಸತ್ಯಾಗ್ರಹವನ್ನು ಬೆಳಗಾವಿದ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದೇವೆ. ಆ ಒಂದು ಉದ್ದೇಶದಿಂದ ಇಲ್ಲಿಯಾದರೂ ಕೂಡ ನಾವು ಮನವಿ ಸಲ್ಲಿಸ್ತೇವೆ. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ನಿವೃತ್ತ ನೌಕರರು 26,50,000 ಜನಸಂಖ್ಯೆ ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ಭಾಗವಹಿಸ್ತೇವೆ ಅಂತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಹೇಳಿ ನಾವು 26,000 ಅಲ್ಲ, ನಮ್ಮ ಜೊತೆಗೆ ಬಂಧು ಮಿತ್ರಗಳು ಸಂಘ ಸಂಸ್ಥೆಗಳು ಕೂಡಿ ನಾವು 3ನೇ ತಾರೀಕಿಗೆ 3/4/25 ಅದು ಫ್ರೀಡಂ ಪಾರ್ಕ್ನಲ್ಲಿ 50,000ಕ್ಕಿಂತಲೂ ಹೆಚ್ಚು ಜನರು ನಾವು ಭಾಗವಹಿಸ್ತೇವೆ ಅಂತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಕೂಡ ನಿನ್ನೆ ಸುದ್ದಿ ಪ್ರಕಾರ ನಮ್ಮ ಅಣ್ಣಾ ಹಜಾರೆಯವರು ಕೂಡ ಅವರ ಒಂದು ಆರೋಗ್ಯ ಸರಿ ಇಲ್ಲದಿದ್ದಿಲ್ಲ ಕಾರಣ ಅವರು ಬರೋದಾಗಿಲ್ಲ. ನನಗೆ 3ನೇ ತಾರೀಕಿಗೆ ನನ್ನ ಆರೋಗ್ಯ ಸರಿ ಇತ್ತಂದ್ರೆ ನಾನು ಬರ್ತೀನಿ ಅಂತಕ್ಕಂಥ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ತಿಳಿಸುತ್ತಾ ಮತ್ತು ಈ ಒಂದು
ತಾವು ಕೂಡ ನಾವು ಸಾಕಷ್ಟು ಬಾರಿ ನಾವು ಮನವಿ ಸಲ್ಲಿಸಿದ್ದೇವೆ. ತಾವು ಕೂಡ ಪತ್ರಿಕಾ ಮಿತ್ರರು ತಾವು ಕೂಡ ಒಂದು ಸರ್ಕಾರಕ್ಕೆ ಮುಟ್ಟುವಂಥ ಒಂದು ವರದಿಯನ್ನು ತಾವು ನನ್ನ ಪರವಾಗಿ ನಿಮ್ಮ ಕೇಳ್ಕೊಳ್ತಾ ಇದ್ದೀನಿ, ಅವರಿಗೆ ಮುಟ್ಟುವಂಥ ಹಾಗೆ ಒಂದು ನೀವು ವಿತರಿಸ್ತೀರಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಮುಂದಿನ ಕೆಲವೊಂದು ವಿಷಯಗಳ ಬಗ್ಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಭರತ್ ಸರ್ ಸಾವಳಿಗೆ ಅವರು ಕೂಡ ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ.